ಮಾಡೀನಿ ಅಂತ ನಾನು ಕೇಳ್ತಿಯಲ್ಲ ಹಡ್ದಿಯಲ್ಲ 3 ಹೆಣ್ಮಕ್ಳನ್ನ ಅದ ನೀ ಮಾಡಿರೋ ತಪ್ಪು. ನಮ್ ಕೈ ಅಂದೇನ್ರಿ ದೇವ್ರು ಕೊಟ್ಟಿದ್ದು ಹೆಣ್ಣು ಹುಟ್ಟಿದ್ದು ಅಂದ್ರೆ ನಾನೇನ್ ಮಾಡ್ಲೆ? ನಿನಗ ನನ್ನ ಮನಿ ದೀಪ ಬೆಳಗಕ್ ಆಗಂಗಿಲ್ಲ ಅಂದ್ರ ಬ್ಯಾಡ, ಈ ಮನ್ಯಾಗ ಇರುವಂತ ಅವಶ್ಯಕತೆನೇ ಇಲ್ಲ. ಏನ್ಲಾ ಏನೋ ಎಬ್ಸಾವಲ್ಲಿಕ್ಕಿ ಮನಿ ಬಿಟ್ಟು ಹೋಗಕ್ ನಾಯಕಂತಾನ? ನಾಯಕ್ ಹೋಲ್ರಿ ಮನಿ ಬಿಟ್ಟು. ನೀವು ಒಂದ್ ಹೆಣ್ಣಾಗಿ ನನಗ ಹಿಂಗತಿ ಮಾಡ್ತಿರಲ್ಲತ್ತಿ. ನಾನು ಇಟ್ಕೊಂತಿದ್ದೆ ನಿನ್ನ ಒಂದ್ ಗಂಡ ಮಗನ್ ಹಡಿಬೇಕಿಲ್ಲ. ಪುದು 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 ಅಂತ ಹೇಳಿ 3 ಹೆಣ್ಣು ಮಕ್ಕಳನ್ನ ಹಡದ್ ಬಿಟ್ಟಿ. ಮತ್ತ ನನ್ನ ಮನಿಗೆ ವಂಶದ ಕುಡಿನೇ ಇಲ್ಲಂಗಾಗತ್ತ. ನನ್ನ ಮನಿಗೆ ವಾರಸ್ದಾರ ಬೇಕ ಬ್ಯಾಡ? ಇವ್ ಹೆಣ್ಣು ಮಕ್ಳು ಮೊಮ್ಮಕ್ಕಳಲ್ಲ ಅನ್ರಿ, ಯಾಕ ಗಂಡ ಮೊಮ್ಮಕ್ಕಳನ್ನ ಬೇಕಂತತನ? ಇವೇನು ಕಟ್ಟ ಮನಿಗೆ ಹೋಗು ನೋಡಿಲ್ಲಿ. ಇವ್ 3 ಸಾಕ್ರೊಳಗ ನನ್ನ ಮಗನ ತಲಿ ಪಟ್ಟಿಗಟ್ಟು ಹೋತು. ನಿಮ್ಮ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರ ನೀವ್ ಹೆಂಗ್ ಮಾಡ್ತಿದ್ರಿ? ನನ್ನ ಮಗಳಿಗೆ ಅಂತ ಪರಿಸ್ಥಿತಿ ಬರಂಗಿಲ್ಲ. ಯಾಕೆ ಹೇಳು? ನನ್ನ ಮಗಳು ಮುತ್ನಂತಾವ್ 2 ಗಂಡ ಮೊಮ್ಮಕ್ಕಳನ್ನ ಹಡ್ದಾಳ. ಆಕಿ ಗಂಡ ಮನ್ಯಾಗ ಆಕಿ ಚಂದಗದಾಳ. ನಿನ್ನಂತ ಪರಿಸ್ಥಿತಿ ಬಂದಿಲ್ಲ. ನೀ ನೋಡು 3 ಹೆಣ್ಣ ಕಿಸ್ತ ಕುಂತಿ. ನಾ ಮನಿ ಬಿಟ್ಟು ಹೋಗಂಗಿಲ್ಲ. ಅದೇನಾರ ಯಾಕಾಗೋಲ್ಲಕ್ಕ, ನಾ ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀನಿ ಅಂದ್ರೆ ನಾವ್ ಹೇಳದಂಗ ಕೇಳ್ಕೊಂಡ್ ಬಿದ್ದಿರು. ನೀವ್ ಹೇಳೋದು ಅದನ್ನ ಓದಿಲ್ಲ. ನನ್ನ ಹೊಟ್ಟೆಗೆ ಇನ್ನೊಂದು ಹೆಣ್ಮಗು ಐತಿ, ಅದನ್ನ ಆಪರೇಷನ್ ಮಾಡಿ ಅನ್ನಕತ್ತಿರೋದಿಲ್ಲ. ನಾ ಮಾಡ್ಸಂಗಿಲ್ರಿ, ಆ ಪಾಪ ನಾ ಕಟ್ಕೊಳಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಮನಿ ಬಿಟ್ಟು ಹೋಗು. ನನಗಂಕರು ದಾರಿ ಬೇಕು. ಇಷ್ಟೊಂದು ಹೊಲ ಐತಿ, ಇದನ್ನ ನಾಳೆ ಇದ್ರ ಗಂಡುಗಳು ಬರ್ತಾರಲ್ಲ ಇವಕ್ಕೆ ಹರಿದು ಹಂಚು ನಾನು. ನನ್ನ ಮನಿ ದೀಪ ಬೆಳಗುದು ಯಾವಾಗ? ನನ್ನ ವಂಶ ಬೆಳಗುದು ಯಾವಾಗ? ನಾ ಯಾಕೆ ಇವಕ್ಕೆ ಕೊಡಾಕೋಲಿ? ಅದಕ್ಕ ನನ್ನ ಮಗಗ ಹೆಣ್ ತೆಗೆದು ಲಗ್ನ ಮಾಡ್ತೀನಿ ನಾನು. ಅದ್ರ ರೀತಿ ನಾನು ಏನ್ ತಪ್ಪು ಮಾಡೀನಿ? ನನಗೆ ಯಾಕಂತೀರಿ ನೀವು? ದೇವ್ರು ಕೊಟ್ಟಿದ್ದದು ಹೆಣ್ಣು ಗಂಡು ಒಟ್ಟು ಮಕ್ಳು ಅಂತಾರಿಲ್ರಿ. ಭೂಮಿ ಮ್ಯಾಗ ಎಷ್ಟೋ ಮಂದಿಗೆ ಮಕ್ಳು ಇಲ್ಲಂತ ಅಂತದ್ರಾಗ ಮುತ್ನಂತ 3 ಮಕ್ಳು ಅದಾವ ನನಗ. ಇವ ಮುತ್ತಂತ ಮುತ್ತು ಮುಂದೆ ಗೊತ್ತಾಕತ್ಲಿ ನಿನಗ. ಇವ 3 ಮುತ್ತನ ಪೋಣಿಸ್ಕೊಂಡು ಕೊಳ್ಳಾಕ ಕಟ್ಕೊಂಡು ಜೊತಾಡ್ಸ್ಕೊಂತ ಅಡ್ಡಾಡ್ಕೊಂತ ಹೋಗು. ಅಲ್ರಿ ನೀವು ಒಂದ್ ಹೆಣ್ಣು ಮಗು ನೋಡಿದಿರಿ, ನಾ ಆದ್ರೆ ಹಡಿಬಾರ್ದು. ಯಾಕ್ರಿ ಇಂತದಿದು? ನಾನು ಒಂದ್ ಹೆಣ್ಣು ಮಗಳನ್ನ ಹೊಡೆದಿನಿ, ಒಂದು ಗಂಡ ಮಗನ ನೋಡಿದೀನಿ ವಂಶ ಬೆಳಗಾಕ. ನೀನೆಲ್ಲೇ 3 ಅವ ಸಾಲ ಹಿಡ್ದ ಹಡ್ದಿ. ಈಗ ಹೊಟ್ಟೆಗಿದ್ದಿದ್ದನು ಅದ ಐತಿ ಹೆಣ್ಣ. ಮತ್ತ ಇವನ್ನ ಖರ್ಚು ಮಾಡಿ ಕಲ್ಸುದು ಪಲ್ಸುದು ಇವಕ್ಕ ಕೂಳು ನೀರು ಎಲ್ಲ ಹಾಕ್ರೊಳಗ ನಮ್ಮ ಮನಿ ಬರೀರಾಗ ಹೋಗುತ್ತ. ನಾ ಇವ್ 3 ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಅಲ್ಲಿ ನಾನು ಹಿಂಗತಿ ಅಂದ್ರಿ ಅತ್ತಿಯಾರ. ನಾ ಏನ್ ಮಾಡ್ಲಪ್ಪ ದೇವ್ರೆ? ಈ ಕಷ್ಟ ಕೇಳೋರು ಯಾರು ಇಲ್ವಾ? ಈ ಅಣ್ಣೇನ ನೋಡಕ್ ಯಾರು ಇಲ್ಲ ಈ ಊರಾಗ. ಇಟ ಹೇಳ್ಕೊಂತ ನಿಂದ್ರ ನಡಿಲ್ಲ. ಈಕಿದೇನ್ ಕೇಳ್ತಿ? ತಿಪ್ಪವಲ್ಲ ಆಕಿ ಯವ್ವ ಸಸಿ ನೆಷ್ಟು ಉರಿಸ್ಕೊಳಕತ್ತಾಳ ಪರ್ವ. ನಿಗ್ರಿಸಿ ನೀರ್ ಹೋಯ್ತಾಡ್ರಿ ಆ ಹುಡುಗಿಗೆ. ಅದು ಬಾಯಿ ಸತ್ತಿದ್ದೈತಿ. ದಿನ ಹಿಂಗತಿ ಇರೋದು ನೋಡ್ರಿ ಜಗಳ. ಅದ ಸುಮ್ಮ ಐತಲಿ ಗಂಡ. ಅದು ತಾಯಿ ಮಾತು ಗೆರಿ ಹಾಕಿ ದಾಟಂಗಿಲ್ಲವ, ಹಂಗತಿ ಅದನ್ರಿ ಅವ. 3 ಹೆಣ್ಣನ ಹುಡುಗಿಗೆ? 3 ಹೆಣ್ಣ ಹುಟ್ಟ್ಯಾವು. ಹೆಣ್ಣು ಹುಟ್ಟ್ಯಾವ ನಿನಗ ಅಂತೆ ದಿನ ಪ್ರತಿ ಜಗಳ ಮಾಡುದ. ನಡೀನ ಮನಿ ಬಿಟ್ಟು ಮತ್ತ ಪಿಕ್ಕಿ ಮಕ್ಕ ನೋಡ್ಕೊಂತ ನಿಂತಿಯಲ್ಲ, ಕರ್ಕೊಂಡ್ ಹೋಗತ್ತಾಗ. ತಿಪ್ಪಮ್ಮ ಪರವನ ಹೋಗ್ಯಾಕೊಂಡಿದ್ರೇನ? ಹ್ಞೂನಯ್ಯವ ಏನ್ ಜಗಳದ? ಹೆಂಕೇತಿ ಬಾಯವ. ಇದ್ರ ಚೆಲುಕಿ ನೋಡಿ ಇದ್ರ ಬಣ್ಣ ನೋಡಿ ಲಗ್ನ ಮಾಡಿದ್ವಿ. ಪುದು 3 ಹೆಣ್ಣು ಹಡಿತಿ. ಒಂದು ಗಂಡು ಖುಷಿನ ಹೊಡೆದು ಕೊಡು ಯೋಗ್ಯತೆ ಇಲ್ಲ. ಎಲ್ಲ ಮಕ್ಕಳು ಒಂದ ಅಲ್ಲ ಅನ್ಬೆ, ಹೆಣ್ಣನು ಅಷ್ಟ ಗಂಡನು ಅಷ್ಟ. ಮಕ್ಳು ಅಂದಿಂದ ಎಲ್ಲ ಒಂದ ಅಲ್ಲನ? ಅವು ನಿನ್ನ ಮೊಮ್ಮಕ್ಕಳಲ್ಲನ? ಅವೇನ್ ನಮ್ಮ ಮನ್ಯಾಗ ಇರುವನ ಪರವ? ಇನ್ನೊಂದಿಷ್ಟು ದಿನಕ್ಕ ಹೆರ ಮನಿಗೆ ಜೋಳ ಹಾಡಕ್ ಹೋಕ್ಕವು. ನನ್ನ ಮನ್ಯಾಗಿಂದ ಒಟ್ಟು ಬಾಸ್ಗೊಂದು. ನೀನು ಒಂದ್ ಹೆಣ್ಣಲ್ಲ ತಿಪ್ಪವ. ಹಂಗತಿ ಅಂದ್ರೆ ಹೆಂಗ್ ಬೇ ಯವ್ವ? ನನ್ನ ಮಂದಿ ಮಕ್ಕಳೊಳಗ ನಮಗ ಚಂಡೆತ್ತಿ ಅಡ್ಡಾಡ್ಲಾರ್ದಂಗಾಗೈತೆ ಯವ್ವ. ಎಲ್ಲಾರು ಅಯ್ಯ ಗಂಡು ಕೂಸಡ್ದಿಲ್ಲ, ನಾ ಗಂಡು ಕೂಸಡ್ಲಿಲ್ಲ, ಬರೀ 3 ಹೆಣ್ಣಕ್ಕಿಸ್ತಾರಾಳ, ಇನ್ನು ಬೇಸ್ ಬಂತಾಳ ಅಂತೆ ಬರೀ ಆಡಿಕೆಗೆ ಯವ್ವ. ಈಗ ಅದಕ್ಕೆ ನಾ ಏನಂತೀನಿ, ಮತ್ತೆ ಹೊಟ್ಟಿಲ್ಲದಾಳ ತುಡುಗಿಲೆ ಅದು ಯಾವ್ದೋ ಒಂದ್ ದವಾಖಾನೆ ಅಂತ ಅಲ್ಲೇ ತೋರಿಸ್ಕೊಂಬಂದಾರ. ಹಿಂಗ ಅದು ತೋರ್ಸಂಗಿಲ್ಲ ಅಂತಲ್ಲೇ ಈಗ ಕ್ಯಾನಿಂಗ್ ಒಳಗ ಅದೇನೋ ತುಡುಗಿಲೆ ಹೋಗಿ ತೋರ್ಸ್ಕೊಂಬಂದ. ನೀವು ಅವು ಏನೋ ಮಾಡಂಗಿಲ್ಲ ಅಂತ ಹಿಡ್ಕೊಂಡು ಹೋಗ್ತಾರಂತ. ಆದ್ರೂ ಹೋಗಿ ತೋರ್ಸ್ಕೊಂಬಂದಾನ. ಅದು ಹೆಣ್ಣ ಐತಂತ, ಅದಕ್ಕ ಅದನ್ನ ತಗಸ್ಬಿಡ ಅಂದ್ರ ಒಲ್ಲಂತ. ಇವು 3 ಬೇಕಂತ, ಅದು ಹೊಟ್ಟೆಂದು ಬೇಕಂತ. ಯಾರ್ ಸಕ್ಕರವ ಇವನ ಕೂಸಿನ ಹಂಗಂದ್ರೆ ಹೆಂಗ್ ಬೇಕಿಪ್ಪಮ್ಮ? ಹಂಗೂ ಇಲ್ಲ ಹೆಂಗೂ ಇಲ್ಲವ ಮೀನಾಕ್ಷಿ. ಮಾತಾಡೋ ಸುಲಭ ಅಲ್ವೇ? 5 ಎಕರೆ ಹೊಲ ಐತಿ, ಮನಿ ಐತಿ, ಮತ್ತ ಎಲ್ಲ ಐತಿವ. ಇದನ್ನ ಇವ್ ಹೆರಿಗೆ ಮಾಡಿ ಹೋಗುನ ಮನಿ ಒಂದು ವಂಶೋದ್ಧಾರಕ್ಕಂತ ಬ್ಯಾಡ. ಇನ್ನು ಒಂದ್ ಹೆಣ್ಣಾಗಿ ಹಂಗತಿ ಮಾತಾಡೋದು ಚಂದ ಅಲ್ವೇ? ಪಾಪ ಅಕ್ಕಿಯರಿ ಏನ್ ಮಾಡ್ಬೇಕು? ಈಗ ನನಗಂತಿಯಲ್ಲ ಪಾರವ, ಈಗ ನಿನಗ ಇನ್ನೊಂದು ಹೆಣ್ ಕೂಸು ಹುಟ್ಲಿ, ಈ ಮಾತಿ ನೋಡಿ ಹೆಂಗಂತ ನಿನ್ ಗಂಡ ಸುಮ್ಮಿರ್ತಾನ? ಯವ್ವ ನನ್ ಗಂಡ ಅಂತದ ಒಟ್ಟ ಮಾಡಂಗಿಲ್ವಾ ಯಮ್ಮ. ಅಪ್ಪ ಎತ್ತು, ಅಪ್ಪ ಎತ್ತು. ಹೋರಿ ಅತ್ತಗ ಏನ್ ತಲಿ ತಿಂತೀರಿ? ಅಲ್ಲಿ ನಿಮ್ಮ ಎತ್ಕೊಂತಾಳ ಹೋರಿ. ನಿಮ್ಮ ಕೂಟ ಎತ್ತಗದ ಹಾಳ್ಬಾಯಿ ಬಿದ್ದು ಸಾಯ್ ಹೋರಿ. ಏನ್ ಚಂದಂತೆ ಅಪ್ಪ ಅಣ್ಣ. ಅದ ಬಂಗಾರದಂಗ ಐತಿ ಕೂಸು. ಎತ್ಕೋ ಅಂದ್ರ ಹಂಗತಿ ಮಾತಾಡ್ತೀಯಲ್ಲ ಯಪ್ಪ. ಎಂತ ಮರಗಳಿಂದ ಅದೀಯಾ ನೀನು? ಇನ್ನು ಯಾವ ಜಮಾನ್ದಾಗದಿವೆ ತಿಪ್ಪಮ್ಮ ನೀನು? ಹೆಣ್ಣು ಗಂಡು ಅನ್ನೋ ಕಾಲ್ ಹೋತು. ಹೆಣ್ಣಾದಾಕಿ ಗಂಡಿನ ಸರಿ ಸಮವಾಗಿ ನಿಲ್ತಾಳ.
ಇವನ್ನ ಗಂಡ ಮೊಮ್ಮಕ್ಳು ಅಂತೇಳಿ ಬೆಳೆಸ ಚಂದಾಗ ಓದಿಸಿ ಬೆಳೆಸಿದೆ ಅಂದ್ರ ಇವ್ರ ನಿನ್ ಮನಿ ಹೆಸರು ತರ್ತಾರ. ಏನ್ ಹುಚ್ಚ ಏನ ಹೆಣ್ಣು ಗಂಡು ಅಂತೇಳಿ ಹಿಂಗತಿ ಮಾಡಿ ಪಾಪ ಆ ಹುಡುಗಿನ ಬಡುದು ಬೇದ್ರ ಏನ್ ಮಾಡ್ಬೇಕದ ಆ ಹುಡುಗಿನರ ಅಲ್ವೇ? ನೀನು ಒಂದ್ ಹೆಣ್ಣು, ನೀ ಹುಟ್ರೊಳಗ ನಿಮ್ ತಂದೆ ತಾಯಿ ಹೊಟ್ಯಾಗ ನಿನ್ನ ಹಿಚಿಕ್ ಹೋಗಿದ್ರೆ ಏನ್ ಮಾಡ್ತಿದ್ದಿ? ಭೂಮಿ ಬರ್ತಿದ್ದೇನ? ಅಲ್ಲ ನಮ್ಮಪ್ಪ, ನೀನು ಸಾಲಿ ಕಲ್ತಾವದಿ, ನಿನಗರ ಬುದ್ಧಿ ಬೇಡನ ಒಂದಿಟ್ಟ? ಆಕೆಂಕ್ರು ನಿಮ್ಮ ಹೋಗ ತಿಳುವಳಿಕಿಲ್ಲ, ನಿನಗೂ ತಿಳುವಳಿಕಿಲ್ಲ ನೇಪ. ಯಾವ ಜಮಾನದಾಗದಿರೇ ನಮ್ಮಪ್ಪ ನೀವಿನ್ನ? ನೀವ ಹೇಳ್ರಿ, ಈಗ 3 ಮಕ್ಳ ಮ್ಯಾಗ ನಾನು ಏನ್ ನಡೆದಿಲ್ಲ ಅಂತೇಳಿ ಇನ್ನೊಂದ್ ಲಗ್ನ ಮಾಡಕತ್ತಾರ ನೋಡ್ರಿ ಇವ್ರು. ಅದಕ್ಕ ಕೊಲಿ ಬಸವನ್ ಗತೆ ಗೋನ್ ಹಾಕ್ಸಾಕತ್ತಾರ್ರಿ. ನಾ ಈ 3 ಮಕ್ಳನ್ ಕಟ್ಕೊಂಡು ಎಲ್ಲಿ ಹೋಗಲ್ರಿ? ಕೇಳಿದ್ರಿ ಎಲ್ಲಿ ಹೋಗ್ಲಿ ಅಂದ್ರೆ ಕೆರಿನರ ನೋಡ್ಕೋ ಬಾಯಿನರ ನೋಡ್ಕೋ ಅಂತ ಹೇಳ್ತಾರ್ರಿ. ನಮ್ ಕಷ್ಟ ಕೇಳೋರು ಯಾರು ಇಲ್ರಿ ಭೂಮಿ ಮ್ಯಾಗ. ದಾರ್ಯಾಗ ಹೋಗು ಬರು ದಾಸಾಯಿಗಳ ಮುಂದ ನನ್ನ ಮಾನ ಮರ್ಯಾದೆ ತೆಗಿಯಕತ್ತಿ ಅನ್ಲಿ ಇಟ್ಟೆಲ್ಲ ಹೇಳಕತ್ತಿಯಲ್ಲ. ಅವ್ರು ಕರ್ಕೊಂತಾರ ನೋಡು, ಅವ್ರ ಮನಿಗೆ ಹೋಗಿ ಇಟ್ಕೊಂತಾರ ಹೋಗು. ಅವ್ರ ಮುಂದೆ ಎಲ್ಲ ಇಟ್ಟು ಪಿರಾಜ್ ಹೇಳಕತ್ತಿಯಲ್ಲ. ಏ ತಮ್ಮ, ಚಂದ ಮಾತಾಡಕ್ ಕಲ್ಕೊ. ಎತ್ತ ಪಿತ್ತಗರ ಮಾತಾಡಿದೆ ಅಂದ್ರು ನೋಡು, ಹೆಣ್ಮಕ್ಳಿಗೆ ಮೊದ್ಲಾಗ ಗೌರವಿಸೋದನ್ ಕಲಿ. ಏನ್ತಂದ್ರೆ ಏನ್ ಅನ್ಕೊಂಡಿ ತಮ್ಮ ನೀನು? ಕಾಲನ್ ಕಸ ಮಾಡಿಯನ? ನೀ ಹೇಳದಂಗ್ ಕೇಳೋದು, ನೀ ಬಾ ಅಂದಲ್ಲಿ ಬರೋದು, ಹೋಗಂದಲ್ಲಿ ಹೋಗುದು, ನಿನ್ನ ಮಕ್ಕಳನ್ನ ಹೆರೋದು. ಆಕೆನ್ ಯಂತ್ರನ? ಆಕಿ ನಿಮ್ಮ ಮನಿ ಮಹಾಲಕ್ಷ್ಮಿ ಅದಾಳ. ಮೊದ್ಲೇಕ ಹೆಂಡತಿಗೆ ಹೆಂಗ್ ಗೌರವ ಕೊಡ್ಬೇಕು ಅನ್ನೋದನ್ನ ಕಲಿಯ. ನೀ ಯಾವ್ದು 4 ಮಂದಿಯಾಗ ಕರ್ಕೊಂಡ್ ಹೋದ್ರ ನಿನ್ನ ಚೀತು ಅಂತೇಳಿ ಹೋಗುದು ಮನಿ ಕಳಿಸ್ತಾರ. ಅಯ್ಯ ಇದೇನ ಮೀನಾಕ್ಷಿ, ನನ್ನ ಮಗ ಹಿಂಗತಿ ಮಾತಾಡ್ತಿ ಯಾಕ? ಹೆಂಗೈತಿ ನಿನ್ನ ಮೈಯಿಗೆ? ನಾವೇನ ನಿಮ್ಮ ಮನೇನ ಜಗಳ ಬಿಡ್ಸಾಕ್ ಬರ್ರಿ, ಜಗಳ ಏನ್ ನಡೆದತಿ ಅಂತ ನಿಮ್ಗೇನ್ ಹೇಳಕ್ ಬಂದಿದ್ವನ? ನಮ್ಮ ಸೊಸಿ ನನ್ನ ಮಗ ನಮ್ಮ ಮನಿ ನಿಮ್ಗೆಲ್ಲ ಎದಕ್ ಬೇಕು? ನಾವ್ ಜಗಳನಾರ ಮಾಡ್ತೀವಿ, ಕುಸ್ತಿನಾರ ಹಿಡುತ್ತೀವಿ, ಏನಾರ ಮಾಡ್ತೀವಿ. ಹಂಗಾದ್ರೆ ಆಕಿನ ಹಾಕಿಕೊಂಡ್ ಬಡದನು ಬಡಿತೀರಿ ಬಿಡು. ನನ್ನ ಮನಿ ಸೊಸಿ ಅದ, ನಾ ಬೇಕಾದ್ ಮಾಡ್ಕೊಂತೀವಿ ಬಿಡು. ಅದನ್ ಕೇಳಕ್ ನೀವ್ ಯಾರು? ನೀ ಆಕಿನ ಬಡಿಯಾಕತ್ತೆ ಅಂದ್ರೆ ಸುಮ್ಮನೆ ನೋಡ್ಕೊಂತ ಸುಮ್ಮನೆ ಹೋಗ್ತಾರ ಅಂತ ಮಾಡಿಯನ? ಅಯ್ಯ ಬೇಸಿದಿ ಹಂಗ ಅಲ್ಲ. ಊರ್ ಹಿರಿಯರೊಳಗ ನಿನ್ನ ಮತ್ತ ಕರಿನ ಹರಿಸ್ಬಿಡ್ತೀನಿ, ಹುಷಾರಿಂದ ಇರೋ ಮುದುಕಿ. ಅಯ್ಯ ದಿನದೊಳೆ ಕತಿ ಆತ್ ಬಿಡು. ನಾನು ಊರ್ ಹಿರಿಯರೊಳಗ ಕರಿ ಹರಿಸ್ತಿ ಅಂತ ನಡಿ. ಹಂಗಾರ ನೋಡೇ ಬಿಡುನು, ಒಂದ ಲಡಾಯಿ ಆಗೇ ಬಿಡ್ಲಿ. ಏ ತಂಗಿ ಕಣ್ಣೀರ್ ಓಡಿಸ್ಕೊ ನಡಿ. ನಾನು ಕೂಟ ನಡಿ, ಪೊಲೀಸ್ ಸ್ಟೇಷನ್ ನಡಿ, ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋನು. ನನ್ನ ಮನ್ಯಾಗ ಹಿಂಗತಿ ದೌರ್ಜನ್ಯ ಮಾಡಕತ್ತಾರಿ, ಹೆಣ್ಣು ಮಕ್ಕಳನ್ನ ಹಡ್ದೇನಂತ ಹಿಂಗತಿ ಮಾಡಕತ್ತಾರ ಅಂತೇಳಿ ಒಂದ ಕಂಪ್ಲೇಂಟ್ ಕೊಟ್ರ ತಂಗಿ ನೋಡಿಲೆ ಹಿಟ್ ರೂಪಾಕಸ್ತಾರ ಅಲ್ಲೇ ಪೊಲೀಸ್ ಮಾವುಗಳು ಇವ್ರನ್ನ. ನಮ್ಗೇನ್ ಬೆದರಿಕೆ ಹಾಕಿರೇನ್ ಬೇ? ಹೋರ್ ನಿಮ್ಮಂತವ್ರನ್ನ ಜಗ್ ಮಂದಿ ಕಂಡಿವು. ನಾ ಬಾಯಿ ಮಾತಿ ಲಟ ಹೇಳೋರಲ್ಲ ಲಡ್ದು. ಈ ಸದ್ಯಕ್ಕ ಫೋನ್ ಹಚ್ತೀನಿ ತಡಿ. ಅಯ್ಯ ಇಂಥವ್ರಿಗೆ ಏನಿಲ್ರಿ, ಫೋನ್ ಹಚ್ಚಿ ಊರಾಗ ಕರಿ ಹರಿಸಿ ಇಂಥವ್ರನ್ನ ಬೇಸಿಗೆ ಮಜನಾನ ಮಾಡಿಸ್ಬೇಕು. ತಡ್ರಿ ದೊಡ್ಡ ಮಾಡ, ಫೋನ್ ಹಚ್ಚಿ ಬಿಡ್ತೀನಿ. ಬರ್ತಾರ ಮಾವುಗಳು, ಹೇಳ್ತಾರಂತ. ನಾ ಹೇಳಿದ್ರೆ ಇವ್ರಿಗೆ ಬರಬರಿ ಅನ್ಸಂಗಿಲ್ಲ. ಏ ತಂಗಿ ನೀ ಗಟ್ಟಿ ಆಗ, ಹಿಂಗ ಮಾಡಕತ್ತಾರ ಅಂತೇಳ ಆಯ್ತ ಅವ್ರದ್ದು. ಯವ್ವ ಯಕ್ಕ ಪೊಲೀಸರು ಬ್ಯಾಡ ಯವ್ವ, ನಮ್ಮ ಮನಿ ಮರ್ಯಾದೆ ಹೋಗತಿ. ಅಲ್ಲ ನೀನು ಒಳ್ಳೇದ್ ಮಾಡಕ್ ಬಂದ್ರ ಬ್ಯಾಡ ಮನಿ ಮಂತಾನ ಅಂತ ಹೇಳ್ತಿ. ಅಲ್ಲೇ ನಮ್ಮವ್ವ ನಿನ್ನೇನ್ ಇಟ್ಕೊಂಡಾರ ಅವ್ರು. ಎಟ್ಟ ಮಾಡಿದ್ರು ತಾಳಿ ಕಟ್ಟಿದ ಗಂಡ ಬ್ಯಾಡವ ಯಕ್ಕ. ನೋಡ ನಮ್ಮಪ್ಪ ನೀ ಇಷ್ಟೆಲ್ಲ ಮಾಡಿದ್ರು ತಾಳಿ ಕಟ್ಟಿದ ಗಂಡ ಅಂತಾಳ. ಏನ್ ತೆದೈತಿ ಅದಕ್ಕ ಅನ್ನೋದು ಹೆಣ್ಣಿಗೆ ಸಹನಾ ಮೂರ್ತಿ ಅಂತೇಳಿ. ನೀನ್ ಹೆದರಕ್ ಹೋಗ್ಬೇಡ ತಂಗಿ. ಬಿಟ್ರ ನಿನ್ನ ಇಲ್ಲೇ ಯಾವ್ದಾರ ಕೆರಿನ ಬಾಯಿನ ದುಗಿಸ್ತಾರ ಅವ್ರು. ಬ್ಯಾಡ ತಡಿ, ಒಂದಿಟ್ಟು ಪೊಲೀಸರಿಗೆ ಕರ್ಸೇ ಬಿಡ್ತೀನಿ. ಯಾಕ ಪೊಲೀಸರು ಗಿಲಿಸರು ಏನು ಬ್ಯಾಡ ಬಿಡಯ್ಯವ. ಹೆಣ್ಣು ಭ್ರೂಣ ಹತ್ಯೆ ಮಾಡಕತ್ತಾನ ಅಂತೇಳಿ ಒಂದು ಕಂಪ್ಲೇಂಟ್ ಬರ್ದ್ ಕೊಟ್ರ ಸಾಯಿ ಮಠ ತಾಯಿ ಮಗ ಬೀಸುಕಲ್ನ್ಯಾಗ ಬೀಸ್ಬೇಕಾಗತ್ತ ಅಲ್ಲೇ ಜೈಲ್ನ್ಯಾಗ. ನೋಡು ನೀವು ಇಷ್ಟೆಲ್ಲ ಮಾತಾಡಿದ್ರು ಪಾಪಕ್ಕೆ ನಿಮ್ಮ ಪರವಾಗಿನ ಮಾತಾಡಕತ್ತ ಅಂತ ಒಳ್ಳೆ ಹುಡುಗಿನ ಚಂದಗೆ ಇಟ್ಕೊಂಡು ಕಾಲ ಹಾಕೊಂಡ್ ಬಳೆ ಮಾಡಕ್ಕಾಗಂಗಿಲ್ಲ ನಿಮ್ಗೆ. ಎಲ್ಲಿವರೆಗೂ ನಿಮ್ಮಂತರ ಇರ್ತಿರಿಲ್ಲೇವ ಅಲ್ಲಿವರೆಗೂ ಇದು ಅನ್ಯಾಯ ನಡೀತಾನ ಇರ್ತತಿ. ನಿಮ್ಮಂತರ ಎಲ್ಲಿವರೆಗೂ ಸಿಡಿದ್ ನಿಂದ್ರಂಗಿಲ್ಲಲ್ಲ ಅಲ್ಲಿವರೆಗೂ ಇದು ಹೆಣ್ಣು ಭ್ರೂಣ ಹತ್ಯೆ ತಡಿಯಾಕ ಸಾಧ್ಯನೇ ಇಲ್ಲ. ಹೆಣ್ಣಿಗೆ ಜೋಡ್ ಗುಂಡಿಗೆ ಇರ್ತಕ್ಕಂತ ತಂಗಿ ಕಣ್ಣೀರ್ ಹಾಕುವಂಗಿಲ್ಲ. ಸಿಡಿದು ನಿಲ್ಲಕ್ಕಲ್ಲಿ ಇಂತಾರ ಇರುದ್ದ. ಅವೆಲ್ಲ ಪುಸ್ತಕದಾಗ ಓದಾಕಾಟ ಬಾಯಿ ಮಾತಿಲೆ ಮಾತಾಡಿದ್ರ ಆಗಂಗಿಲ್ಲ ಅದು. ಬಾಳ ಮಾತಾಡ್ತಿ ತಡಿ. ಈ ಸದ್ಯಕ್ಕೆ ಬರ್ತಾರ ಮಾವುಗಳು, ಫೋನ್ ಹಚ್ಚಿ ಕರೆಸ್ತೀನಿ. ನೀನ್ ಸೊಸಿನ ಬೇಡ ಅನ್ನಕತ್ತಾಳ. ಏ ತಂಗಿ ನೀನ್ ಮನಿ ಬಿಟ್ಟು ಹೊರಗೆ ಹೋಗ್ಬೇಡ. ನೀನು ಹೋಗ ಅಂದಾರಂದ್ರೆ ನಾನು ಫೋನ್ ಹಚ್ಚು, ನಾನು ಮಾವುಗಳನ್ನ ಕರೆಸ್ತೀನಿ. ಪೊಲೀಸ್ ಮಾವುಗಳನ್ನ ಬೇಷ ಗುಂಡುಬಡಿಗೆ ಆಡಿಸ್ತಾರೆ ಇವ್ರನ್ನ. ಹೋಗು ಒಳಗೆ ಹೋಗು, ಮಕ್ಳಿಗೆ ಕರ್ಕೊಂಡು ಬಾಳೆ ಮಾಡು. ಹಂಗೇನಾರ ಅಂದ್ರು ತಂಗಿ ಊರ್ ಹಿರಿಯರು ಕೊಡಿಸು, ನಾವು ಬರ್ತೀವಂತ. ಹಿಂದೆ ಐತದ ಲಡಾಯಿ. ಎಲ್ಲರಿಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹಣ ಆಸ್ತಿ ಇರಲಿ ಇಲ್ಲದಿರಲಿ, ಮನೆಯಲ್ಲಿ ಹೆಣ್ಣಿನ ನಗು ಇರಲಿ. ಹೆಣ್ಣಿನಿಂದಲೇ ಜೀವ, ಹೆಣ್ಣಿನಿಂದಲೇ ಜೀವನ. ಹೆಣ್ಣನ್ನು ಗೌರವಿಸಿ. ನೋಡ್ತಮ್ಮ, ನಿಮ್ಮ ಹೋಗಂಕರು ತಿಳುವಳಿಕಿಲ್ಲ, ನಿನಗೂ ತಿಳುವಳಿಕಿಲ್ಲನ. ನಿನ್ ಹೆಡ್ದಾಕಿನೂ ಒಂದ್ ಹೆಣ್ಣು ಅನ್ನೋದು ನೆನಪಿಟ್ಕೋ. ನಿನ್ನ ಜೀವ ಬರ್ಬೇಕಾದ್ರ ಆ ಹೆಣ್ಣಿನಿಂದ ಕಾರಣ ಅಂತದ್ರಾಗ ಮುತ್ನಂತಾವು 3 ಹೆಣ್ಣು ಮಕ್ಕಳನ್ನ ಹಡ್ದಾಳ ನಿನ್ ಹೆಂಡತಿ. 3 ಮನಿ ಬೆಳಗ್ತಾವು ನಿನ್ನ ಮಕ್ಕಳು ಅಂತ ತಿಳ್ಕೊಂಡ್ ಬಾಳೆ ಮಾಡು. ಈ ಮುದುಕಿ ಗಾಯಿಂದ ಮನ್ಯಾಗ ನಾಳೆ ಕುಣಿಯಾಗ. ಹೌದ್ರಿ, ನಂದು ತಪ್ಪಾಗೈತಿ. ನೀವ್ ಅನ್ನೋದು ಕರೆ ಐತ್ರಿ. ನೋಡು ನೀ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ನನ್ ಗಂಡನ ಒಳಗೆ ಹಾಕಿಸ್ಬೇಡ್ರಿ ಅಂತ ಹೇಳಾಕಿ ಬಾಯ ಬಂತು.
ಅದಕ್ಕೆ ಕ್ಷಮೆ ದರಿತ್ರಿ ಅನ್ನೋದಪ್ಪ ಹೆಣ್ಣಿನ. ನೋಡಪ್ಪ ಅವ ಹೆಣ್ಮಕ್ಳಿಗೆ ಚಂದಾಗ ಸಾಲಿ ಕಲಸು. ಅವ್ರ ನಿನ್ ಹೆಸರು ತರಬಾರ್ದು ಅನ್ನೋದು ಏನೈತಿ? ಅಯ್ಯೋ ಯಾರ್ಯಾರ ಹೋಗೋರು ಹಾದಿ ಬೀದಿಗೆ ಹೋಗೋರು ಮಾತು ಕೇಳ್ಕೊಂಡು ನೀ ಕೊಲೆ ಬಸವನ್ ಗತಿ ತಲೆ ಆಡಿಸ್ಬೇಡ, ಸುಮ್ಮರು. ನಾ ಹೇಳ್ತೇನೆ ನೋಡು. ಅವ್ವ ಸುಮ್ಮಿರು, ಅವ್ರಿಗೆ ಹೇಳೋದು ಮಾತು ನಿಜ ಐತಿ. ನಾನು ತಪ್ಪು ಮಾಡಿದ್ನವ, ನಿನ್ನ ಮಾತು ಕೇಳಿ. ಇಲ್ಲ, ನನಗೆ ನನ್ನ ಹೆಂಡತಿ ನನ್ನ ಮಕ್ಳು ಬೇಕು. ಹೆಣ್ಣು ಸಂಸಾರದ ಕಣ್ಣು ನೋಡವಾ ತಿಪ್ಪವ, ನೀನು ಒಂದ್ ಹೆಣ್ಣಾಗಿ ಹಿಂಗತಿ ಮಾಡೋದು ಚಂದಲ್ಲ, ಚಂದಾಗ ಹೊಂದ್ಕೊಂಡು ಹೋಗು. ಆಕೆ ಹಂಗ ಮುದುಕಿ ಟಿಸಕ ಪಸಕ ಎಬ್ಸಿರ್ತಾಳ ತಮ್ಮ, ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋರಿ ಊಟ ಮಾಡಿ ಹೋರಿ. ಪಾಪ ಹುಡುಗರು ಹಸ್ಕೊಂಡಾವ ಏನ ನೋಡವು, ಮಕ ಜೋತ್ ಮರಿ ಹಾಕೊಂಡ್ ನಿಂತಾವು. ಸರಿ ರೀ, ನಾವು ಬರ್ತೀವಿ. ಇನ್ನ ನಾವು ಕುಬ್ಸಕ್ ಹೋಗ್ಬೇಕ್ರಿ. ನಮ್ಮ ಅತ್ತಿ ಎಲ್ಲಿ ಹೋದ್ರು ಮಾತು ಹಚ್ಕೊಂಡ್ ನಿಂತು ಬಿಡ್ತಾಳ ಪಾರಿ ಅಂತಾರ. ಬರ್ತೀವ್ರಿ ಇನ್ನ.